ರುದ್ರ ಏ ರುದ್ರ ಯಾರಿದ್ದೀರೋ ಮನೆಯಲ್ಲಿ? ಯಾರವರು? ಓಹೋ, ನೀನಾ? ನಾನು ಯಾರೋ ನಮ್ಮ ಮನೆಗೆ ಅತಿಥಿಗಳು ಬಂದಿರಬಹುದು ಅಂತ ತಿಳಿದುಕೊಂಡಿದ್ದೆ. ಆದರೆ ಬಾಗಿಲಿನಲ್ಲಿ ಬಂದು ನಿಂತಿದ್ದು ಬೆನ್ನ ಹತ್ತಿದ ಬೇತಾಳ. ಬೆಂಗಳೂರಿನಲ್ಲಿ ಬೆನ್ನ ಹತ್ತಿದ್ದು ಸಾಲದು ಅಂತ ಮನೆಯವರೆಗೂ ಬಂದಿದ್ದೀಯಲ್ಲ. ಏ ಮಾಂತೇಶ್, ಮತ್ತೊಬ್ಬರ ಮನೆಗೆ ಬರುವುದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವೇ? ಯಾಕೆ ಬಂದಿದ್ದೀಯಾ ನಮ್ಮ ಮನೆಗೆ? ಅದನ್ನು ಹೇಳು. ಬರಬೇಕಾದವರ ಮನೆಗೆ ಬಂದಿದ್ದಾರೆ ಅಂಬಿಕಾ. ಮತ್ತೊಬ್ಬರ ಮನೆಯಲ್ಲಿ ತಪ್ಪಿ ಹೆಚ್ಚಿಡಲು ಲಜ್ಜೆ ಬಿಟ್ಟ ಪುರುಷ ನಾನಲ್ಲ. ನಾನ್ಯಾರು ಎಂಬುದನ್ನು ಇನ್ನೂ ನೀನು ಅರಿತುಕೊಂಡಿಲ್ಲ. ಅರಿತುಕೊಂಡಿದ್ದರೆ ನಾನು ಬರುವ ಮುನ್ನವೇ ನನ್ನನ್ನು ಬಾಗಿಲಲ್ಲಿ ನಿಂತು ಸ್ವಾಗತ ಮಾಡಿಕೊಳ್ತಾ ಇದ್ದೆ. ಈ ವಿಷಯವನ್ನು ತಿಳಿಯಲಾರದು. ಇದು ನಿನ್ನ ದುರ್ದೈವ. ನೀನು ಧನರಾಜ್ ದಣೆ ಹತ್ರ ದುಡಿವ ರುದ್ರನ ಮಗಳು ತಾನೆ? ಹೌದು. ನಿನಗೇನಾಗಬೇಕಾಗಿದೆ? ನೀನೇ ಇಲ್ಲಿಗೆ ಬಂದಿದ್ಯಾ? ಅದು ಹೇಳು. ಬರ್ಬೇಕೆಂದು ಬಯಸಿ ಬಂದವನು ನಾನಲ್ಲ. ಬರುವ ಅವಶ್ಯಕತೆ ತಂದು ಕೊಡವನು ನಿನ್ನ ತಂದೆ. ಅಂದ್ರೆ ಅಂದರೆ ಅಂದರೆ ನಾನೇ ಊರಿನ ಧನರಾಜ್ ದಳೆ ಏಕೈಕ ಪುತ್ರನಾದ ಮಾಂತೇಶ್ ದಳೆ ನಾನೇ. ಅಂದ್ರೆ ನೀನು ಧನರಾಜ್ ಧಣಿ ಮಗನ? ಹೌದು. ಯಾಕೆ ಅಂಬಿಕಾ, ಮೈಯಲ್ಲಿ ಹರಿವ ಹೆಕ್ಟಾರ್ ರೆಪ್ಪಟಿದೆ ಅಥವಾ ನಿಂತಿನಲ್ಲಿವೆ ನಡಗಿದಂತಾಯ್ತೆ? ಇಲ್ಲ, ನಡವಳಿಕೆಯಿಂದ ಮಾತನಾಡುವ ನಿನ್ನ ನಾಲಿಗೆ ನಾಚಿಕೊಂಡಿದ್ದೆ. ಹೇಳು ಅಂಬಿಕಾ, ನಾನು ನಿನ್ನನ್ನು ಪ್ರೀತಿ ಬಯಸುವುದು ತಪ್ಪಾಯ್ತೆ? ತಪ್ಪೇನೂ ಇಲ್ಲ. ನಿನ್ನನ್ನು ಕಂಡು ದುಃಖವಾಗ್ತಾ ಇದೆ. ಯಾಕೆ? 10 ಜನರಿಗೆ ಬುದ್ಧಿ ಹೇಳುವ ಶಿವಶರಣರ ಮಠದಲ್ಲಿ ಪಾಠ ಹೇಳುವ ಗಿಳಿ ಹುಟ್ಲಿಲ್ಲ, ಎಲುಬು ತಿನ್ನುವ ನಾಯಿ ಹುಟ್ಟಿತಲ್ಲ ಅಂತ. ಅಂಬಿಕಾ, ನಾಲಿಗೆಯನ್ನು ಸ್ವಲ್ಪ ಹತಟಲ್ಲಿರಲಿ. ಮನ ಬಂದಂತೆ ನುಡಿದ್ದೆ. ಆದ್ರೆ ನಿಂತ ನೆಲದ ಮೇಲೆ ನಿನ್ನ ದೇಹ ಮಣ್ಣ ಪಾಲು ಮಾಡಬೇಕಾಗುತ್ತದೆ. ಎಚ್ಚರ! ನಾನು ಯಾರು ಎಂಬುದನ್ನು ಅರಿತುಕೊಂಡು ಮಾತನಾಡು. ನಿನ್ನಂತ 10 ಜನರಿಗೆ ಬಣ್ಣ ಹಾಕುವುದು ಪುಣ್ಯವಂತರ ಮನೆತನ ನನ್ನಂದು. ನಾನು ಮನಸ್ಸು ಮಾಡಿದ್ರೆ ನಿನ್ನಂತ 10 ಹೆಣ್ಣು ತಂದು ಸಾಲಾಗಿ ತಿನ್ನಿಸಬಲ್ಲೆ. ಆ ಶಕ್ತಿ ನನ್ನಲ್ಲಿ ಉಂಟು. ಆದ್ರೆ ನಿನ್ನನ್ನು ಕಟ್ಟಿಕೊಳ್ಳಬೇಕೆಂಬ ಕೆಟ್ಟ ಗುಣ ನನ್ನ ಮನದಲ್ಲಿ ಹುಟ್ಟಿಕೊಂಡಿದೆ. ಯಾಕೆ? ನಾನು ಅಷ್ಟೊಂದು ರೂಪವತಿಯೇ? ಅಂಬಿಕಾ, ನಿನ್ನ ರೂಪ
ನನ್ನನ್ನು ಮೂರ್ಖನಾಗಿ ಮಾಡಿಬಿಟ್ಟಿದೆ. ನಿನ್ನ ಯೌವನವ ಹೊಳೆಯಲ್ಲಿ ಬೀಳಬೇಕೆಂಬ ಉಲ್ಲಾಸ ನನ್ನ ಮನದಲ್ಲಿ ತುಂಬಿಕೊಂಡಿದೆ. ನಿನ್ನ ಅರಮನೆ ಅಂಗಳದಲ್ಲಿ ಮಹಾರಾಜನಾಗಿ ಮೆರಿಬೇಕೆಂಬ ಉಲ್ಲಾಸ ಕಿತ್ತಾಗಿ ಕಾಡು ಹತ್ತಿದೆ. ನಾನು ಎಷ್ಟೇ ನನ್ನ ಮನೆಗೆ ಎಚ್ಚರ ಹೇಳಿದ್ರು ನನಗೆ ನಿತ್ಯ ಹೆಚ್ಚಾಗುತ್ತಿದೆ ನಿನ್ನ ಅಂದ ಚಂದ ಯೌವನದ ಹಬ್ಬಕ್ಕೆ. ನೋಡು ಅಂಬಿಕಾ, ಇದಕ್ಕೂ ನೀನು ನಿನ್ನ ಮನಸ್ಸಿನಿಂದ ಒಪ್ಪಿದ್ರೆ ಸರಿ, ಇಲ್ಲದಿದ್ದರೆ ನಿನ್ನ ದೇಹ ಕುಕ್ಕುವರನ ಹತ್ಯೆ ನಾನಾಗಬೇಕಾಗುತ್ತದೆ. ಎಚ್ಚರ. ಮನ ಬಯಸಿದ ಹಕ್ಕಿಯನ್ನು ಕುಕ್ಕಲು ನಾನೇನು ದೇವದಾಸಿ ಹಕ್ಕಿಯಲ್ವೋ? ದೇವರಿಗಾಗಿ ಮೀಸಲಿಟ್ಟಿರುವ ಹಕ್ಕಿ ನಾನು. ಈ ಹಕ್ಕಿಯನ್ನು ಕುಕ್ಕಲು ಬಂದ್ರೆ ನಿನ್ನ ರೆಕ್ಕೆಯನ್ನು ಕತ್ತರಿಸಬೇಕಾಗುತ್ತೆ. ಮಿಸ್ಟರ್ ಮಾಂತೇಶ್, ಹೆಣ್ಣು ಒಲಿದು ಬರಬೇಕಾದ್ರೆ ಅದಕ್ಕೂ ಪುಣ್ಯ ಮಾಡಿರಬೇಕು. ಒಲಿಯಲಾರದ ಹೆಣ್ಣನ್ನು ಒಲಿಸುವುದು, ಕಟಾರದಲ್ಲಿ ಗಂಧೆಣ್ಣೆ ಚೆಲ್ಲುವುದು ಎರಡೂ ಒಂದೇ. ನೋಡು, ನನ್ನ ಮಾತು ಕೇಳಿ ಮಾನವಂತನಾಗಿ ಬಾಳು, ಇಲ್ಲವಾದ್ರೆ ನನ್ನ ಕೈಯಲ್ಲಿ ನೀನು ಅಂತ್ಯ ಕಾಣಬೇಕಾಗುತ್ತೆ. ಅಂಬಿಕಾ, ನೀನು ಎಷ್ಟೇ ಉಪದೇಶ ಹೇಳಿದ್ರು ಅವು ನನ್ನ ಮನದಲ್ಲಿ ಭದ್ರವಾಗಿ ನಿಲ್ಲಲಾರು. ಈ ಮಾಂತೇಶನಿಗೆ ಗೊತ್ತಿರುವುದು ಒಂದೇ, ಒಲಿದು ಬರಲಾರ್ದ ಹೆಣ್ಣನ್ನು ಬೆನ್ನ ಹತ್ತುವುದಾದ್ರೆ ಓಡುವ ಜಿಂಕೆಯನ್ನು ತಂದು ಭೇಟಿಯಾಡಷ್ಟೇ ಸಂತೋಷ ನನ್ನ ಪಾಲಿಗೆ. ಮತ್ತೆ ಮನಸ್ಸಿರಲಾರ್ದ ಹೆಣ್ಣನ್ನು ಭೋಗಿಸುವುದಾದ್ರೆ ಅಮೃತದ ಊಟನ್ನು ಉಂಡಂತೆ ಸರಿ ನನ್ನ ಪಾಲಿಗೆ. ಮತ್ತೆ ಮನಸ್ಸಿಲ್ಲಾರ್ದ ಹೆಣ್ಣನ್ನು ಮದುವೆ ಆಗುವುದಾದ್ರೆ ಹಠ ಮಾಡು ಕುದುರೆಯನ್ನು ತಂದು ರಥಕ್ಕೆ ಕಟ್ಟಿ ಚಾಟಿಂದ ಹೊಡೆದು ಸವಾರಿ ಮಾಡಿದಷ್ಟು ಸಂತೋಷ ನನ್ನ ಪಾಲಿಗೆ. ನೋಡು ಅಂಬಿಕಾ, ಈ ಸಮಯದಲ್ಲಿ ನಾವಿಬ್ಬರು ಸರಸ ಮಾಡುವುದ ಉತ್ತಮ ಅವಕಾಶ ಅಂತ ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಹೌದಾ? ಹೌದೇ. ಹಾ ಮಿಸ್ಟರ್ ಮಾಂತೇಶ್, ನಾನೊಂದು ನಿನಗೆ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀಯಾ? ಕೇಳು ಅಂಬಿಕಾ, ಕೇಳು. ಅದಕ್ಕೇನಂತೆ? ಮಾನವನು ಹೊಟ್ಟೆ ಹಸಿದಾಗ ಏನ್ ತಿಂತಾನೆ? ಇದು ಎಂತೇ ಪ್ರಶ್ನೆ ಅಂಬಿಕಾ. ಹಸಿದವನು ಅನ್ನವನ್ನೇ ತಿನ್ನುತ್ತಾನೆ. ಅನ್ನವನ್ನು ತಿನ್ನುವ ಬದಲು ಸಗಣಿ ಏಕೆ ತಿನ್ನಬಾರದು? ಅಂಬಿಕಾ, ತಿನ್ನಲು ಬಂದಿದ್ದು ಅನ್ನ ಅಲ್ಲವೋ ಸಗಣಿ? ತಮ್ಮ ಗಂಟಿಗೊಂದು ಹೆಣ್ಣು ಜೋಡು ಮಾಡಿರ್ತಾನೆ. ಆ ಹೆಣ್ಣನ್ನು ಬಿಟ್ಟು ಮತ್ತೊಂದು ಹೆಣ್ಣಿನ ಮೇಲೆ ಕಣ್ಣಾಡಿಸಿದ್ರೆ ಅದು ನೀ ಸಗಣಿಯನ್ನು ತಿಂದಂತೆ ಸರಿ. ಹಸಿದವನು ಅನ್ನವನ್ನೇ ತಿನ್ನುತ್ತಾನೆ. ಅನ್ನವನ್ನು ತಿನ್ನುವುದನ್ನು ಬಿಟ್ಟು ಸಗಣಿಯನ್ನು ಎಂದೂ ತಿನ್ನಲಾರು. ಈಗ ನೀನು ತಿನ್ನಲು ಬಂದಿದ್ದು ಸಗಣಿನೇ ಕಣೋ, ಸಗಣಿನೇ. ಅದನ್ನ ಅರ್ಥ ಮಾಡಿಕೋ. ಸಾಕು, ನಿಲ್ಲಿಸಿ ನಿನ್ನ ಬೇಡ ಅಂತ. ನಿನ್ನ ತತ್ವದ ಮಾತು ಕೇಳಲು ನಾನಿಲ್ಲಿಗೆ ಬಂದಿಲ್ಲ. ಈಗ ನಾನು ಒಂದೇ ಒಂದು ನಿರ್ಧಾರ ಮಾಡಿದ್ದೇನೆ, ಎರಡರಲ್ಲಿ ಒಂದಾಗಲೇಬೇಕು. ಏನಾಗ್ಬೇಕು? ಅಂಬಿಕಾ, ನಿನ್ನ ಯೌವನ ಹೊಳೆಲೆ ಬಿಂಗನಾಗಿ ನಿನ್ನ ಅಂದ ಚಂದ ಉಣಬೇಕು. ಒಂದು ಇಲ್ಲ ಏ ಅಂಬಿಕಾ, ನಾನು ಧನರಾಜ ದಣೆ ಮಗ. ನಾನು ಯಾರು ಎಂಬುದನ್ನು ನೀನು
ಚೆನ್ನಾಗಿ ಭತ್ತ ಮಾಡಿಕೋ. ಈ ಧನರಾಜದ ಮಗ ಪ್ರಾಣ ತೋಳಲು ಸಿದ್ಧ, ಮತ್ತ ಪ್ರಾಣ ಕೊಡಲು ಸಿದ್ಧ. ಇದಕ್ಕಾಗಿ ನೀನು ಏನರೆ ನಿನ್ನ ಮನಸ್ಸಿನಲ್ಲಿ ತಿಳಿದುಕೊಂಡರೆ ಅದು ನಿನ್ನ ತಪ್ಪವಾಗುತ್ತದೆ. ಹಾ, ಇವನು ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ. ನಾನು ಈಗ ಇವನ ಶತ್ರು ಆಗುವುದು ಬೇಡ. ಹೇಗಾದರೂ ಬುದ್ಧಿವಂತಿಕೆಯಿಂದ ಇವನ ಕೈಯಿಂದ ನಾನು ಪಾರಾಗಲೇಬೇಕು. ಹಾ ಮಾಂತೇಶ್, ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ. ಈ ಜಗತ್ತಿನಲ್ಲಿ ನಿಮ್ಮಷ್ಟು ಪ್ರೀತಿಸೋರು ನನಗೆ ಯಾರೂ ಇಲ್ಲ. ನೀವಿಷ್ಟು ನನ್ನನ್ನು ಪ್ರೀತಿಸ್ತೀರಿ ಅಂದ ಮೇಲೆ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಮದುವೆ ನಿಂತು ಹೋಗಲಿ. ಇವತ್ತಿನಿಂದ ನಮ್ಮ ಪ್ರೀತಿ ಪ್ರಾರಂಭವಾಗಲಿ. ಅಂಬಿಕಾ, ನಿನ್ನ ಯೌವನದ ಹೊಳೆಯಲ್ಲಿ ಬಿಂಗನಾಗಿ ನಿನ್ನ ಅಂದ ಚಂದ್ರವನ್ನು ಉಳಬೇಕು ಒಂದು, ಇಲ್ಲ ನನ್ನ ಕೈಯಿಂದ ನಿನ್ನ ಪ್ರಾಣ ಕಳೆದುಕೊಳ್ಳಬೇಕು ಒಂದು. ಇನ್ನು ಹೆಚ್ಚು ಸಮಯ ನಿನಗಿಲ್ಲ, ಸ್ವಲ್ಪ ವಿಚಾರಿಸು. ಈ ಮಾತು ಸತ್ಯವೇ ನಂಬಿಕಾ? ಇದರಲ್ಲಿ ಮೋಸವಿಲ್ಲ ತಾನೆ? ನಾನು ನಿಮಗೆ ಮೋಸ ಮಾಡುವುದಿಲ್ಲ. ಮೋಸ ಮಾಡಿದ್ರೆ ಮತ್ತೆ ನೀವು ನನಗೆ ಸಿಗಬೇಕಲ್ಲ. ಈಗ ನೀವು ನನಗೆ ಸಿಕ್ಕಿದ್ದೇ ನನ್ನ ಪುಣ್ಯ. ಆಯ್ತು, ಬನ್ನಿ. ಹಾಗಾದ್ರೆ ಪ್ರಾರಂಭವಾಗಲಿ ನಮ್ಮ ಪ್ರೀತಿ ಪ್ರೇಮದ ಪ್ರಯಾಣ. Silambari, Silambari, Sangati ninade nanamaniye, Santosha ninade nanamaniye, Sangati ninade nanamaniye, Santosha ninade nanamaniye. I love you, Silambari, 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 la 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 la. ಮಾಂತೇಶ, ನೆನಪಿಸಿಕೊಳ್ಳೋ ನಿನ್ನ ಮನೆ ದೇವರನ್ನು. ಈಗ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನೀನ್ ಇಲ್ಲಿಂದ ತೊಲಗಿ ಹೋಗಬೇಕು ಒಂದು, ಇಲ್ಲ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಕಳೆದುಕೊಳ್ಳಬೇಕು ಒಂದು. ಏ, ಯಾಕೋ ಮೌನವಾಗಿದೀಯಾ? ಮಾತಾಡು. ರಕ್ತ ಹೆಪ್ಪುಗಟ್ಟಿ ಹೋಯ್ತೆ, ಇಲ್ಲ ನಾಲಿಗೆ ನಾಚಿಕೊಂಡು ಹೋಯ್ತೆ? ಮಾತಾಡೋ ಬೇವಕು ನನ್ನ ಮಗನೇ. ಅಂಬಿಕಾ, ನಾನು ಹೊರಟೆ ಹೋಗುತ್ತೇನೆ. ನಾನು ಹೊರಟು ಹೋಗುತ್ತೇನೆ ಅಪ್ಪ. ಅಂಬಿಕಾ, ದಯವಿಟ್ಟು ಗುಂಡ ಹಾರಿಸಬೇಡ ಅಂಬಿಕಾ, ಗುಂಡ ಹಾರಿಸಬೇಡ. ಹೊರಟು ಹೋಗುತ್ತೇನೆ ನಾನು. ಯಾರಲ್ಲಿ? ಅಂಬಿಕಾ, ಇನ್ನು ಯಾರು ನೆನೆಸಿಕೊಳ್ಳಬೇಕು ಮನೆ ದೇವರನ್ನು?
ನಿತ್ಯ ಕಲೆಯದ ಹಾವಿನ ಹೊತ್ತಿಗೆ ಎಂದು ಕೈ ಹಾಕಬಾರದು. ಎಷ್ಟಾದ್ರೂ ನೀನು ಒಂದು ಹೆಣ್ಣು. ಹೆಣ್ಣಿನ ಬುದ್ಧಿ ಮೊಳಕಾಲು ಕೆಳಗೆ ಇರುವುದು ಎನ್ನ ಮಾತಿಗೆ ನೀನೇ ಸಾಕ್ಷಿ. ನೋಡು ಅಂಬಿಕಾ, ಇನ್ನ ನಿನ್ನ ಪ್ರಾಣ ನನ್ನ ಕೈಯಿಂದ ಉಳಿಯಲಾರದು. ಇವತ್ತಿ ಮನಮತನಿಗೆ ಅಭಿಷೇಕ. ಗಂಡರಿಲ್ಲ ಅಂಬಿಕಾ, ಬಹುದಿನಗಳ ಹಂಬಲವನ್ನು ಇಂದ ನಾನು ಗೆದ್ದಿಕೊಂಡೆ. ನಿನ್ನ ಯೌವನದ ಹೊಳೆಯಲ್ಲಿ ಅಭಿಂಗನಾಗಿ ಈಜಬೇಕೆಂಬವನ ಮೊದಲನೇ ಪುರುಷ ನಾನಿರ್ಬೇಕಂಬಿಕಾ. ಮದುವೆ ನಡೆಯುವುದು ಅರವಿಂದನ ಜೊತೆಗೆ. ಇದಕ್ಕೆ ಅನ್ನವರು ಯಾರ ಹೂವ ಯಾರ ಮುಡಿಗೆಂದು. ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣುದೈತಿ. ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣುದೈತಿ. ಮಣ್ಣಾಗ ಹೋಗು ತನಕ ಕಣ್ಣೀರ ಹಾಕಿ ಸಾಯುದೈತಿ. ಮರ ಮರಗಿ ಸಾಯುದೈತಿ. ಮರಗಿ ಸಾಯುದೈತಿ. ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣುದೈತಿ. ಹೆಣ್ಣೊಂದು ಬಾಳಿನ ಕಣ್ಣು ಹೆಣ್ಣಿನ ಬಾಳೆ ಹುಣ್ಣು. ಹೆಣ್ಣೊಂದು ಬಾಳಿನ ಕಣ್ಣು ಹೆಣ್ಣಿನ ಬಾಳೆ ಹುಣ್ಣು. ವರದಕ್ಷಿಣೆ ಭೂತ ಬಡಿದಾಗ ಆ ಹೆಣ್ಣು ಮನಿತನಿಗೆ ಆಯಿತೋ ಹುಣ್ಣು. ಆ ಹೆಣ್ಣು ಮನಿತನಿಗೆ ಆಯಿತೋ ಹುಣ್ಣು. ಹೇ ಸೃಷ್ಟಿಕರ್ತ ಶಿವನೇ, ಎಷ್ಟೊಂದು ವಿಚಿತ್ರವಾಗಿ ಬರ್ದಿದೆಯಪ್ಪ ಈ ನನ್ನ ಬದುಕು. ಚಿಂತೆಯಲ್ಲಿ ಬೆಳದಿಂಗಳ ಬಾಲೆಯಾಗಿ ನನ್ನ ಪ್ರಿಯತಮನಿಗೋಸ್ಕರ ನಾನು ಬಾಗಿಲಲ್ಲಿ ಅವರ ಹಾದಿಯನ್ನು ಕಾಯ್ತಾ ಇದ್ದೆ. ಆದ್ರೆ ರಣ ಹತ್ತು ಬಂದು ನನ್ನನ್ನು ಕುಕ್ಕಿ ತಿಂದಿದೆ. ನಾನು ಕಟ್ಟಿದ ಕನಸು ನುಚ್ಚು ನೂರಾಗಿ ಹೋಯಿತು. ಅರವಿಂದ್, ಈ ನನ್ನ ಕೆಟ್ಟ ಮುಖವನ್ನು ನಿನಗೆ ಹೇಗೆ ತೋರಿಸಲಿ? ಈ ನನ್ನ ಕೆಟ್ಟ ಮುಖವನ್ನು ನಾನು ನಿನಗೆ ಹೇಗೆ ತೋರಿಸಲಿ? ಇಲ್ಲ ಇಲ್ಲ ಇಲ್ಲ, ನನ್ನ ಮುಖ ನಿನಗೆ ತೋರಿಸುವುದಿಲ್ಲ ಅರವಿಂದ್, ತೋರಿಸುವುದಿಲ್ಲ. ಅಂಬಿಕಾ, ಅಂಬಿಕಾ,
ಈ ಸ್ವರ್ಗದ ಶ್ರೀ ಸಂಪತ್ತು ಇದೆಲ್ಲ ನಮಗೆ ಯಾವುದೂ ಬೇಡ. ನಿನ್ನ ಪವಿತ್ರ ಪ್ರೇಮ, ಶ್ರೀಮಂತಿಕೆಯ ಶೀಲ, ಸ್ವರ್ಗದ ಸಮಾನತೆಯಾದ ನಿನ್ನ ಸೌಂದರ್ಯ, ಶ್ರೀಗಂಧ ಪರಿಮಳವಾದಷ್ಟು ನಿನ್ನ ಪರಿಶುದ್ಧ ಗುಣ, ಇದರ ಮುಂದೆ ಸ್ವರ್ಗ ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣೋದು ಅಂಬಿಕಾ, ಕೀಳಾಗೆ ಕಾಣೋದು. ಅರವಿಂದ್, ನಿನ್ನ ಅಂಬಿಕಾ ಪವಿತ್ರ ಹಾಲು ಅಂತ ನೀನು ತಿಳ್ಕೊಂಡಿದ್ದೆ. ಆದರೆ ಆ ಪವಿತ್ರ ಹಾಲಿನಲ್ಲಿ ಮೃಗ ಮಾನವ ಒಬ್ಬ ಉಪ್ಪಿನ ಹರಳನ್ನು ಕರಗಿಸಿ ಆ ಹಾಲು ಈಗ ವಿಷಗೊಂಡಿದೆ. ಅರವಿಂದ್, ವಿಷಗೊಂಡಿದೆ. ನಾಳೆ ನಾನು ಮದುವೆ ಮಂಟಪದಲ್ಲಿ ಮದುಮಗಳಾಗಿ ನಿಲ್ಲಬೇಕಾದ ಈ ನಿನ್ನ ಅಂಬಿಕಾ ನಾಯಿ ಮುಟ್ಟಿದ ಮಡಿಕೆಯಾಗಿ ನಿಮ್ಮ ಮುಂದೆ ನಿಲ್ಲದೆ ಇಲ್ಲ, 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 ಇಲ್ಲ. ನಾನು ನನ್ನ ಮುಖವನ್ನು ನಿನಗೆ ತೋರಿಸುವುದಿಲ್ಲ. ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು. ನಾನು ಬದುಕಬಾರದು ಅರವಿಂದ್, ನಾನು ಬದುಕಬಾರದು. ನಾಚುತ್ತೇನೆ ಅನುರಾಗವೇ ಮುಳ್ಳಾಯಿತೆ ಈ ಬಾಳದಿ ಶಾಂತಿಯಲ್ಲಿದೆ ಬಿರುಗಾಳಿಯೇ ಬೀಚಿದೆ ಅನುದಿನವೋ ಸಂತೋಷವ ಹುಡುಕುತ್ತಲಿ ನಾಚುತ್ತಲಿ ಅನುರಾಗವೇ